ಗೌತಮ್ಮ ಪಾಂಡವರಿಗೆ ಕೌರವರಿಗೆ ಈಗಿದ ಕಲಿತನವನ್ನು ಹೌದಾ ಹುಟ್ಟಿದ ಮೇಲೆ ಇವರು ನಿರ್ವಾಹಕನ್ನು ಗೌತಮ್ಮ ಆಚೆ ಕಡೆ ತಪ್ಪಿದ ಮೇಲೆ ಪಾಂಡವರಿಗೆ ಕೂಳಿಲ್ಲ ನೀರಿಲ್ಲ. ಅರ್ಜುನ ನೋಡಿದರೆ 12 ವರ್ಷ ಗೋಪುರದಕ್ಷಿಣ. 12 ವರ್ಷ ಗೋಪುರದಕ್ಷಿಣ ಅಂತ ಹೇಳಿ ತಾಯಿಯ ಅರಮನೆಯನ್ನು ಬಿಟ್ಟು ಸಿದ್ಧರ ಬೆಟ್ಟಗಯ್ಯ ಅಯ್ಯೋ ತಮ್ಮ ಸಿದ್ಧರ ಬೆಟ್ಟದಲ್ಲಿ ಹೋಗಿ ಅವರು ಹೇಳಿದ ಚಾಕ್ರಿ ಮಾಡಿ ಸ್ವಲ್ಪ ಊಟ ಮಾಡ್ತಿದ್ರು. ಅರ್ಜುನ ಅಂಬೋ ಗೊತ್ತಿಲ್ಲ ಯಾರಯ್ಯ ಯಾರು ಸ್ವಾಮಿ ಗುರುಗಳೇ ನಿಮ್ಮ ಪಾದಕ್ಕೆ ಶರಣವನ್ನು ಮಾಡಿದರು. ನನಗೆ ದೊಡ್ಡ ಪ್ರಸಾದವನ್ನು ಕೊಟ್ಟು ಜೀವ ಉಳಿಸಿರೋ ಅಯ್ಯೋ ಸ್ವಾಮಿ ಮಗನೇ ನೀನು ಬಂದರೆ ಈ ಜೋಗಿ ಯಶವನ್ನು ಕೊಡಬೇಕಂದ್ರೆ ನಮ್ಮ ಊರಿನಲ್ಲಿ ಒಂದು ಸಣ್ಣ ರಾಕ್ಷಸ ಕಿನ್ನರಿ ಎಂಬ ಕೈಗಾರಿದವರು ಆಕೆಗ ಹೊತ್ತು ತಂದರೆ ಎಲ್ಲ ಮುಜುಗರ 2 ಸಾಲ ಪಡೆಗಳ ಮಾಡಿ ಸಾಲವನ್ನು ಕಿತ್ತು ಇದು ಮಾಡಿ ಕಿವಿಗಳ ಬೈದು ತಿರುಪು ಮಾಡಿ ಹಿಂದರೆ ಅಯ್ಯ ಕಿನ್ನಡಿಗೆ ತಿರುಸುತ್ತು ಬಿಗದರಿಗೆ ಸಾರಿ ಮುತ್ತು 12 ಸಾರಿಯನ್ನ ಇಟ್ಟುಕೊಂಡು ನಾಡುತ್ತಾನೆ ಹಚ್ಚನರು ನಾಡುತ್ತಾನೆ ಚೇತಮ್ಮ ಅಡವೆಲ್ಲ ಇರುವ ಗಿಳಿಗಳು ನವಲಗಳು ಸರಿದಣಿಯ ಕೋಡುತ್ತಾವೆ ಸರಿದಣಿ ಕೊಡಬೇಕಾದರೆ ಬಲಕ್ಕೆ ನವಲಿನ ತಂದು ಎಡಕ್ಕೆ ಕೋಗಿಲಿಯದಿಂದ ಆಗ ಹುಮ್ಮನ ಗರಿಯನ್ನು ಮುಡಿದು ಅರ್ಜುನ ಕಲಿಕೆ ತುರಾಯನ್ನು ಇಟ್ಟುಕೊಂಡು ವಾರ ಮುಂದಾಸವನ್ನು ಇಟ್ಟು ಹುಮ್ಮನ ಗರಿಯನ್ನು ಮುಡಿದು ಅರ್ಜುನ ಕುಣಿಯುವುದು ಹುಡುಕಂತೆ ಮಗ ಹೋಗಿ 12 ದಿವಸ ಇನ್ನ ಬರಲಿಲ್ಲ ಜೋರಪ್ಪ ಆಯವ್ವ ಎದುರಿಗೆ ಬಂದಳಲ್ಲ ಯಾವ ಬಂದಿದ್ದು ಯಾವ ಶಬ್ದಕ್ಕೆ ಹೇಳ್ಬೇಕಾದ್ರೆ ತಾಯಿಗೆ ಅಂತ ನಮ್ಮ ಇಳುವ ಎಂಬುದು ನನಗೆ ಗೊತ್ತಿಲ್ಲ ತಾಯಿ. ಒಂದು ಮನೆ 2 ಮನೆಯೇ ನಾನಿಲ್ಲ ಒಂದು ಮನೆ ಜೋಗಿ ನಾನು ಒಂದು ಮನೆ 2 ಮನೆ
ಭಿಕ್ಷಾ ಬೇಡುತ್ತಾ ಬಂದಿರುವ ಜೋಗಿ ನಾನು. ಹೌದು ಅಪ್ಪ ಮಗನೇ, ಇಟ್ಟು ಚಪ್ಪಂಡ ಇವತ್ತು ದೇಶ ಸುತ್ತಲ ಇವತ್ತು ಬೇಡ. ಎಲ್ಲ ತಿರಿ ಬರ್ತೀಯ. ಮಗನ ಕಂಡಿದ್ದರೆ ಹೇಳೋ ಮಗನೇ. ಇವರಪ್ಪ ಎಡಗಡೆಗೆ ಬಲಗಡೆಗೆ ಜೋಳಿಗೆ ಹಾಕೊಂಡು ಬಂದಿರಿ. ತುಂಬಾನೇ ಗರಿಯನ್ನು ಮುಡ್ತೀರಿ ಮಗ. ನನ್ನ ಮಗ ಕಂಡಿದ್ರಿ ಹೇಳಪ್ಪ ಅಂದ. ಅಮ್ಮಯ್ಯ, ನಾಯಿ ಬರ್ತವ ದಾರಿಯಲ್ಲಿ ಕರಡಿ ಪಾಲಾದ ಈ ಜರ್ಮನಿ ಜಾಡಿಯಲ್ಲಿ ನೋಡಿದರೆ ಗುಂಪಿ ಸಾಲದ ಕಡತಿ ಕಾಡಂತೆ ಕೋಟಿ ದೂರಾಕ್ಷಿಗಳು ಬಂದು ಯಾವ ತಿಂದೋದವು ಯಾವ ಬಿಟ್ಟವು ತಾಯಿ. ನಿನ್ನ ಮಗ